ಪರ್ಟಿಕ್ಯುಲರ್ ಆಗಿ ಬ್ರಿಟಿಷರ ಕಾನೂನುಗಳಿಗೆ ಇನ್ನು ಮುಂದೆ ತಿಲಾಂಜಲಿ ಬಿದ್ದಿದೆ. ದೇಶಾದ್ಯಂತ 3 ಹೊಸ ಕ್ರಿಮಿನಲ್ ಕಾನೂನು ಜಾರಿಗೆ ಬರ್ತಾ ಇದೆ. ಭಾರತೀಯ ನ್ಯಾಯ ಸಂಹಿತೆ BNS ಅಂತ, ಭಾರತೀಯ ನಾಗರಿಕ ರಕ್ಷಣಾ ಸಂಹಿತೆ BNSS ಅಂತ, ಭಾರತೀಯ ಸಾಕ್ಷ್ಯ ಕಾಯ್ದೆ, ಇದು 3 ಕೂಡ ಇವತ್ತಿನಿಂದ ಜಾರಿಗೆ ಬರ್ತಾ ಇದೆ. ಹಾಗಾದ್ರೆ ಈ ಹೊಸ ಕಾನೂನು ಏನು, ಏನಿದೆ, ಏನಿಲ್ಲ? ಹೊಸ ಕಾನೂನು ಜಾರಿ ಬೆನ್ನಲ್ಲೇ ದೆಹಲಿಯಲ್ಲಿ ಒಂದು ಮೊದಲನೇ ಕೇಸ್ ಕೂಡ ಇವತ್ತು FIR ಆಗಿದೆ. ಸೊ ಹಾಗಾಗಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಮೊದಲ ಪ್ರಕರಣ ಕೂಡ ಜಾಯಿನ್ ಆಗಿದೆ. ಇದನ್ನ ಎಲ್ಲರೂ ತಿಳ್ಕೊಳ್ಬೇಕು. ಇಷ್ಟು ದಿನ ನಾವು CRPC ಅಂತ ಹೇಳ್ತಾ ಇದ್ವಿ, ಮತ್ತೆ IPC ಅಂತ ಹೇಳ್ತಾ ಇದ್ವಿ. ಇನ್ ಮುಂದಕ್ಕೆ ಏನು ಹಾಗಾದ್ರೆ ಅಂದ್ಬಿಟ್ಟು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದಂತಹ ಸಮಗ್ರ ಮಾಹಿತಿ ಈ ಹೊಸ ಕಾನೂನುಗಳ ಬಗ್ಗೆ ಇಲ್ಲಿದೆ ನೋಡಿ. ದೇಶಾದ್ಯಂತ 3 ಹೊಸ ಕ್ರಿಮಿನಲ್ ಕಾನೂನು ಜಾರಿ. ಬ್ರಿಟಿಷರ ಕಾಲದ ಕಾಯ್ದೆ ಕಾನೂನುಗಳಿಗೆ ಗುಡ್ ಬೈ. ದೇಶದ ಕಾನೂನಿನಲ್ಲಿ ಅತಿ ದೊಡ್ಡ ಬದಲಾವಣೆ. ಎಸ್, ಇಂದಿನಿಂದ ದೇಶಾದ್ಯಂತ ಹೊಸ 3 ಕ್ರಿಮಿನಲ್ ಕಾನೂನುಗಳು ಜಾರಿಗೊಂಡಿವೆ. ಬ್ರಿಟಿಷರ ಕಾಲದಿಂದ ಜಾರಿಯಲ್ಲಿದ್ದ IPC, CRPC ಹಾಗೂ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಬದಲಿಗೆ ಹೊಸ ಕಾನೂನು ಜಾರಿಗೆ ಬಂದಿದೆ. ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಹಿಂದಿನಿಂದಲೂ ಪಾಲಿಸಿಕೊಂಡು ಬರಲಾಗ್ತಾ ಇದ್ದ ಬ್ರಿಟಿಷ್ ವ್ಯವಸ್ಥೆ ರದ್ದಾಗಿದೆ. ದೇಶದಲ್ಲಿ ಹೊಸ ಕಾನೂನು ವ್ಯವಸ್ಥೆ ಜಾರಿಗೆ ಬರೋ ಮೂಲಕ 100 ವರ್ಷಗಳಿಂದ ಚಾಲ್ತಿಯಲ್ಲಿದ್ದ ಹಳೆಯ ಕಾನೂನು ವ್ಯವಸ್ಥೆ ಅಂತ್ಯಗೊಂಡಿದೆ. ಕೇಂದ್ರ ಸರ್ಕಾರ ಕಾನೂನು ಸುಧಾರಣೆಯಲ್ಲಿ ಮೈಲುಗಲ್ಲು ಸಾಧಿಸುತ್ತಿದೆ. ಬ್ರಿಟಿಷರ ಕಾಲದಿಂದಲೂ ದೇಶದಲ್ಲಿ ಜಾರಿಯಲ್ಲಿದ್ದ ಕಾನೂನುಗಳಿಗೆ ಕೇಂದ್ರ ಸರ್ಕಾರ ಮುಕ್ತಿ ಹಾಡಿದೆ. ಬ್ರಿಟಿಷರ ಕಾಲದ ಕಾನೂನುಗಳಿಗೆ ಅಂತ್ಯ ಹಾಡಿ ದೇಶೀಯ ಕಾನೂನು ರಚಿಸಿದೆ. ಇದರಿಂದಾಗಿ ಇದುವರೆಗಿನ ಬ್ರಿಟಿಷರು ಮಾಡಿಟ್ಟಿದ್ದ ಭಾರತೀಯ ದಂಡ ಸಂಹಿತೆ IPC, ಅಪರಾಧ ಪ್ರಕ್ರಿಯಾ ಸಂಹಿತೆ CRPC ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಗಳು ರದ್ದಾಗಿವೆ. ಹೊಸ ಕಾನೂನು ಯಾವುದು ಅಂತ ನೋಡೋದಾದ್ರೆ, ಹೊಸ 3 ಕಾನೂನು. ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ 1860ರಲ್ಲಿ ಜಾರಿ ಮಾಡಿದ್ದ IPC ಬದಲಿಗೆ ಭಾರತೀಯ ನ್ಯಾಯ ಸಂಹಿತೆ, 1898ರಲ್ಲಿ ಜಾರಿಗೆ ಬಂದಿದ್ದ CRPC ಬದಲಿಗೆ ಭಾರತೀಯ ನಾಗರಿಕ ರಕ್ಷಣಾ ಸಂಹಿತೆ, 1872ರಲ್ಲಿ ಬಂದಿದ್ದ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಬದಲಾಗಿ ಭಾರತೀಯ ಸಾಕ್ಷ್ಯ ಕಾಯ್ದೆ ಅಂತ ಮಾಡಲಾಗಿದೆ. ಈ 3 ಹೊಸ ಕಾನೂನು ದೇಶದಲ್ಲಿ ಜಾರಿಗೆ ಬಂದಿದೆ. ಭಾರತೀಯರಿಗಾಗಿ ಈ ನಿಯಮಗಳನ್ನ ರೂಪಿಸಿ ಜಾರಿಗೆ ತರಲಾಗ್ತಾ ಇದೆ ಅಂತ ಈ ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ರು. ಅದರಂತೆ ಇಂದಿನಿಂದ ಅನುಷ್ಠಾನಕ್ಕೆ ಬಂದಿದೆ. ಈ ಹೊಸ ಅಪರಾಧ ಕಾಯ್ದೆಗಳ ಜಾರಿಯಿಂದ ಕಾನೂನು ವಲಯದಲ್ಲಿನ ಅತಿ ದೊಡ್ಡ ಬದಲಾವಣೆಗೆ ಕಾರಣವಾಗಲಿದೆ. ಇದರ ಮೂಲಕ ಆಧುನಿಕ ನ್ಯಾಯ ವ್ಯವಸ್ಥೆ ದೇಶದಲ್ಲಿ ಜಾರಿಗೊಳ್ತಾ ಇದೆ. ಇದರಿಂದ ಪೊಲೀಸ್, ದೂರು, ತನಿಖೆ ಇನ್ನಿತರ ನಿಯಮಗಳು ಆಧುನಿಕಗೊಳ್ಳಲಿವೆ. ಮುಂದೆ ಪ್ರಾಸ್ಪೆಕ್ಟಿವ್ ಆಗಿ ಮಾಡೋದು, ಅದರಿಂದ ಮುಂದಿನ ಇವತ್ತಿನಿಂದ ಆಚೆಗೆ ಯಾವುದೆಲ್ಲ ಕೇಸಸ್ ಬರುತ್ತೆ ಅದನ್ನ ಆ ಕಾನೂನು ಅಡಿಯಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದೇವೆ. ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಸ್ ಇಂದ ಹಿಡಿದು ಆಫೀಸರ್ಸ್ ವರೆಗೂ ಟ್ರೈನಿಂಗ್ ಕೊಟ್ಟಿದ್ದೇವೆ. ಒಂದು ಆ್ಯಪ್ ಕೂಡ ಕ್ರಿಯೇಟ್ ಮಾಡಿದ್ದೇವೆ. ಆ ಆ್ಯಪ್ನಲ್ಲಿ ಇಮಿಡಿಯೇಟ್ ಆಗಿ ಅವ್ರು ನೋಡ್ಕೊಳ್ಬೋದು. ಒಂದು ಸ್ವಲ್ಪ ದಿವಸ ಅವರಿಗೆ ಫೆಮಿಲಿಯರೈಸ್ ಆಗೋವರೆಗೂ ಕೂಡ ಅದನ್ನ ನೋಡಿಕೊಂಡು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಈಗ ಇದರ ಸಕ್ಸಸ್ಸು ಅಥವಾ ಫೇಲ್ಯೂರು ಇದೆಲ್ಲ ಈಗ ಗೊತ್ತಾಗೋದಿಲ್ಲ ನಮಗೆ. 3 ಹೊಸ ಕಾಯ್ದೆಗೆ ಕಳೆದ ವರ್ಷ ಸಂಸತ್ನಲ್ಲಿ ಅನುಮೋದನೆ ದೊರೆತಿತ್ತು. ಡಿಸೆಂಬರ್ 25ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಸೂದೆಗಳಿಗೆ ಅಂಕಿತ ಹಾಕಿದರು. ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಿಬಂಧನೆಗಳನ್ನ ಮಾತ್ರ ಸದ್ಯಕ್ಕೆ ಜಾರಿಗೊಳಿಸದೇ ಇರೋದಕ್ಕೆ ಸರ್ಕಾರ ನಿರ್ಧಾರ ಮಾಡಲಾಗಿದೆ. ಹೊಸ ನ್ಯಾಯ ವ್ಯವಸ್ಥೆಯಲ್ಲಿ ಏನಿದೆ? ಈ ಹೊಸ ನ್ಯಾಯ ವ್ಯವಸ್ಥೆಯಲ್ಲಿ ಶೂನ್ಯ FIR, ಆನ್ಲೈನ್ನಲ್ಲಿಯೇ ಜನರು ದೂರು ನೀಡಬಹುದು, ಎಲ್ಲಿಯಾದರೂ FIR ದಾಖಲಿಸಬಹುದು, SMS ಮೂಲಕ ಸಮನ್ಸ್ ಜಾರಿಯಾಗುತ್ತೆ. FIR ದಾಖಲಿಸಿದ 90 ದಿನದ ಒಳಗೆ ಚಾರ್ಜ್ ಶೀಟ್, ವಿಚಾರಣೆ ಮುಗಿದ 30 ದಿನಗಳ ಒಳಗೆ ತೀರ್ಪು ನೀಡಬೇಕು. ತೀರ್ಪು ನೀಡಿದ ಪ್ರತಿಯನ್ನ 7 ದಿನಗಳಲ್ಲಿ ಒದಗಿಸಬೇಕು. ಪೊಲೀಸರು ಬಂಧಿತ ವ್ಯಕ್ತಿಯ ಕುಟುಂಬಕ್ಕೆ ಲಿಖಿತವಾಗಿ ತಿಳಿಸಬೇಕು. ಆಫ್ಲೈನ್, ಆನ್ಲೈನ್ ಎರಡರಲ್ಲೂ ಮಾಹಿತಿ ನೀಡಬೇಕು. CRPCಯಲ್ಲಿ ಒಟ್ಟು 484 ವಿಭಾಗಗಳು ಇದ್ದರೆ ಭಾರತೀಯ ನಾಗರಿಕ ಭದ್ರತಾ ಸಂಹಿತೆಯಲ್ಲಿ 531 ವಿಭಾಗ. ಅಪರಾಧ ಸ್ಥಳದಲ್ಲಿನ ಕಡ್ಡಾಯ ವಿಡಿಯೋ ಚಿತ್ರೀಕರಣ, ಅಗತ್ಯತೆ ಕಾಲಕಾಲಕ್ಕೆ ಕಾನೂನಿನಲ್ಲಿ ಅಗತ್ಯ ಬದಲಾವಣೆ ಮಾಡಿ ಹೊಸ ಅಪರಾಧ ಕಾಯ್ದೆ ರೂಪಿಸಲಾಗಿದೆ. ಈ 3 ಹೊಸ ಕಾನೂನುಗಳ ಅನುಷ್ಠಾನದ ನಂತರ ಅನೇಕ ನಿಯಮ ಹಾಗೂ ನಿಬಂಧನೆಗಳು ಬದಲಾಗ್ತಾ ಇವೆ. ಇವುಗಳಲ್ಲಿ ಹಲವು ಹೊಸ ವಿಭಾಗಗಳನ್ನ ಸೇರಿಸಲಾಗಿದೆ, ಕೆಲವು ವಿಭಾಗಗಳನ್ನ ಬದಲಾಯಿಸಲಾಗಿದೆ, ಕೆಲವನ್ನ ತೆಗೆದುಹಾಕಲಾಗಿದೆ. ಇದರಿಂದ ಜನಸಾಮಾನ್ಯರು, ಪೊಲೀಸರು, ವಕೀಲರು ಮತ್ತು ನ್ಯಾಯಾಲಯಗಳ ಕಾರ್ಯವೈಖರಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಲಿದೆ. IPC ಇಂಡಿಯನ್ ಪೀನಲ್ ಕೋಡ್ ಇವತ್ತಿನಿಂದ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸಲಿದ್ದಾರೆ ಪೊಲೀಸರು. ಹಾಗೆ CRPC ಅಡಿ ಕೆಲಸವನ್ನ ನಿರ್ವಹಿಸುತ್ತಿದ್ದಂತಹ ಕೋರ್ಟ್ಗಳು, ವಕೀಲರು, ಹಾಗೆ ಮಾನ್ಯ ನ್ಯಾಯಾಧೀಶರುಗಳು ಇವರೆಲ್ಲರೂ ಕೂಡ ಭಾರತೀಯ ನಾಗರಿಕ ರಕ್ಷಣಾ ಸಂಹಿತೆ ಅಡಿಯಲ್ಲಿ ಕೆಲಸವನ್ನ ನಿರ್ವಹಿಸಲಿದ್ದಾರೆ.
ಹಾಗೆಯೇ ಎವಿಡೆನ್ಸ್ ಆಕ್ಟ್ ಏನಿತ್ತು ಅದು ಇವತ್ತಿನಿಂದ ಭಾರತೀಯ ಸಾಕ್ಷ್ಯ ಕಾಯ್ದೆಯಡಿ ಬದಲಾಗಿದೆ. ಅಂದಾಗೆ ಭಾರತೀಯ ಸಿವಿಲ್ ಡಿಫೆನ್ಸ್ ಕೋಡ್ನ ಸೆಕ್ಷನ್ 417 ಪ್ರಕರಣಗಳಲ್ಲಿ ಶಿಕ್ಷೆಯ ಬಗ್ಗೆ ಉನ್ನತ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಅಪರಾಧಿಗೆ ಹೈಕೋರ್ಟ್ 3 ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಜೈಲು ಶಿಕ್ಷೆ ಅಥವಾ 3,000ವರೆಗೆ ದಂಡ ವಿಧಿಸಿದರೆ ಅದನ್ನ ಉನ್ನತ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ. ಈ ಹಿಂದೆ ಐಪಿಸಿಯಲ್ಲಿ ಸೆಕ್ಷನ್ 376 ಇತ್ತು. ಅದರ ಅಡಿಯಲ್ಲಿ 6 ತಿಂಗಳಿಗಿಂತ ಕಡಿಮೆ ಶಿಕ್ಷೆಯನ್ನ ಪ್ರಶ್ನೆ ಮಾಡುವಂತಿರಲಿಲ್ಲ. ಈ ಹೊಸ ಕಾನೂನಿನಲ್ಲಿ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಜೊತೆಗೆ ಅಪರಾಧಿಗೆ ಸೆಷನ್ಸ್ ಕೋರ್ಟ್ 3 ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಜೈಲು ಶಿಕ್ಷೆ ಅಥವಾ 200 ರೂಪಾಯಿ ದಂಡ ವಿಧಿಸಿದರೆ ಇದನ್ನೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಹಾಗೆಯೇ ಯಾವುದೇ ಅಪರಾಧಕ್ಕಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ 100 ರೂಪಾಯಿ ದಂಡ ವಿಧಿಸಿದರೆ ಅದರ ವಿರುದ್ಧವೂ ಮೇಲ್ಮನವಿ ಸಲ್ಲಿಸುವಂತಿಲ್ಲ. अंग्रेजों के बनाए हुए कानून निरस्त होकर भारत की संसद ने बनाए हुए कानून आए। दंड की जगह न्याय मिलेगा, देरी की जगह स्पीडी ट्रायल और स्पीडी जस्टिस मिलेगा। और पहले सिर्फ पुलिस के अधिकारों की रक्षा की गई थी, पीड़ितों के अधिकारों की रक्षा और जो कंप्लेनेंट है। ನವದೆಹಲಿಯಲ್ಲಿ ಮೊದಲ ಕೇಸ್ ದಾಖಲು. ಸಂಚಾರಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಹೊಸ ಸೆಕ್ಷನ್ ಅಡಿ ಕೇಸ್. ಹೊಸ ಕಾನೂನು ವ್ಯವಸ್ಥೆ ಜಾರಿ ಬೆನ್ನಲ್ಲೇ ದೇಶದಲ್ಲಿ ಮೊದಲ ಕೇಸ್ ದಾಖಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ ಅಡಿ ಮೊದಲ ಪ್ರಕರಣ ದಾಖಲಾಗಿದೆ. ನವದೆಹಲಿ ರೈಲ್ವೆ ನಿಲ್ದಾಣದ ಸಮೀಪದ ರಸ್ತೆಗೆ ಅಡ್ಡಿ ಮಾಡ್ತಾ ಇದ್ದ ಆರೋಪದಲ್ಲಿ ಬೀದಿ ಬದಿ ವ್ಯಾಪಾರಿ ವಿರುದ್ಧ ಬಿಎಎನ್ಎಸ್ ಅಡಿ ಮೊದಲ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 285 ಅಡಿ ಎಫ್ಐಆರ್ ದಾಖಲಿಸಲಾಗಿದೆ. ಆತನ ತಾತ್ಕಾಲಿಕ ಅಂಗಡಿ ರಸ್ತೆಯಲ್ಲಿ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇತ್ತು. ಅದನ್ನ ತೆರವುಗೊಳಿಸುವಂತೆ ಪದೇ ಪದೇ ಆತನಿಗೆ ಸೂಚನೆ ನೀಡಲಾಗ್ತಾ ಇತ್ತು. ಆದರೆ ಆತ ಅದಕ್ಕೆ ಕಿವಿ ಕೊಡದ ಕಾರಣ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಇದರ ಅಡಿ 5,000ವರೆಗೆ ದಂಡ ವಿಧಿಸಬಹುದು. ಹೊಸ ಕಾನೂನು ವ್ಯವಸ್ಥೆ ಜಾರಿಯಾದ ಬೆನ್ನಲ್ಲೇ ದೆಹಲಿಯಲ್ಲಿ ಮೊದಲ ಎಫ್ಐಆರ್ ದಾಖಲಾಗಿರುವಂತದ್ದು. ನವದೆಹಲಿಯ ರೈಲ್ವೆ ನಿಲ್ದಾಣದ ಬಳಿ ರಸ್ತೆಗೆ ಅಡ್ಡಲಾಗಿ ಅಂಗಡಿಯನ್ನು ನಡೆಸುತ್ತಿದ್ದಂತೆ ASI ನ್ಯೂಸ್ ತುಮಕೂರು.